ಪ್ರಪಂಚದ 8ನೇ ಅದ್ಭುತವನ್ನು ನೋಡ್ಬೇಕಂದ್ರೆ ನೀವು ದಾವಣಗೆರೆ ಖಾಸಗಿ ಬಸ್ ನಿಲ್ದಾಣಕ್ಕೆ ಬರಬೇಕು. ಅಂದರೆ ನೂತನವಾಗಿ ನಿರ್ಮಾಣವಾಗಿರ್ತಕ್ಕಂಥ ಖಾಸಗಿ ಬಸ್ ನಿಲ್ದಾಣ ನಮ್ಮ ಪ್ರಪಂಚದ 8ನೇ ಅದ್ಭುತ ಅಂತಲೇ ಹೇಳ್ಬೋದು. ಯಾಕಪ್ಪ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ಖಾಸಗಿ ಬಸ್ ನಿಲ್ದಾಣ ಏನು ಕನ್ಸ್ಟ್ರಕ್ಷನ್ ಏನು ಮಾಡಿದ್ದಾರೆ, ನಿರ್ಮಾಣ ಏನು ಮಾಡಿದ್ದಾರೆ, ಅಲ್ಲಿ ಬಸ್ ನಿಲ್ದಾಣಕ್ಕಿಂತ ಕಾಂಪ್ಲೆಕ್ಸ್ ಏನಿದೆ ಅದಕ್ಕೆ ಹೆಚ್ಚು ಒತ್ತು ಕೊಡಲಾಗಿದೆ. ಕಾಂಪ್ಲೆಕ್ಸ್ ಇದು ಬಸ್ ನಿಲ್ದಾಣ ಅಲ್ಲ, ಕಾಂಪ್ಲೆಕ್ಸ್ ಥರ ಆಗಿದೆ. ಹೇಗಂದರೆ ನೋಡಿ, ಈಗ ಇಲ್ಲಿ ಈ ಜಾಗದಲ್ಲಿ ಇಲ್ಲಿ ಬಸ್ ನಿಲ್ಲುತ್ತೆ. ಈ ಜಾಗದಲ್ಲಿ ಇಲ್ಲಿ ಒಂದು ಬಸ್ಸು ಸುಮಾರು 22 ಅಡಿ ಬರುತ್ತೆ. 22ರಿಂದ 24 ಅಡಿವರೆಗೂ ಬಸ್ ಬರುತ್ತೆ. ಅಂದರೆ ಈ ಜಾಗದಲ್ಲಿ ಬಸ್ ಇಲ್ಲಿವರೆಗೂ ಬರುತ್ತೆ. ಬಸ್ಸಿನ ಶೇಪ್ ಏನಿದೆ ಇಲ್ಲಿವರೆಗೂ ಬರುತ್ತೆ. ಇಲ್ಲಿ ಬಸ್ಸಿನ ಮುಂಭಾಗ ಇಲ್ಲಿ ಬಂದಾಗ ಜನ ಇಲ್ಲಿ ಈ ಒಂದು ಎಡಭಾಗದಲ್ಲಿ ಕಿಷ್ಕಿಂದೆ ಅಂತ ಓಡಾಡ್ಬೇಕಂದ್ರೆ ಯಾವ ಕ್ಷಣದಲ್ಲಿ ಬಸ್ ಮುಂದೆ ಬರುತ್ತೋ, ಯಾವ ಕ್ಷಣದಲ್ಲಿ ಡ್ರೈವರ್ ಮುಂದೆ ಬಸ್ಸು ಚಲಿಸುತ್ತೋ ಅನ್ನುವಂಥ ಹೆದರಿಕೆಯಲ್ಲೇ ಜನ ಇಲ್ಲಿ ಈ ಬಸ್ ನಿಲ್ದಾಣದಲ್ಲಿ ಓಡಾಡಬೇಕು. ನೋಡಿ, ಇದು ಸಾಕಷ್ಟು ವಿಶಾಲವಾದ ಜಾಗವನ್ನು ಈ ಬಸ್ ನಿಲ್ದಾಣಕ್ಕೆ ಕೊಡಲಾಗಿತ್ತು. ಆದರೆ ಇಂಜಿನಿಯರ್ ಹೆಂಗಂದ್ರೆ ಅವರ ತಲೆಗೆ ನಾವು ಮೆಚ್ಚಬೇಕು, ಅವರ ಒಂದು ಕನ್ಸ್ಟ್ರಕ್ಷನ್ ಲೆವೆಲ್ಲಿಗೆ ನಾವು ಅವರಿಗೆ ಬಹುಮಾನವನ್ನು ಕೊಡಬೇಕು. ಒಂದು ಖಾಸಗಿ ಬಸ್ಸು ಈ ಜಾಗದಲ್ಲಿ ನೋಡಿ, ಈ ಜಾಗದಲ್ಲಿ ಬಸ್ ನಿಲ್ಬೇಕಂತೆ. ಇಲ್ಲಿಂದ 22 ಅಡಿ ಬಸ್ಸು, ಸುಮಾರು 22ರಿಂದ 25 ಅಡಿ ಬಸ್ ಇಲ್ಲಿಗೆ ಬರುತ್ತೆ. ಇಲ್ಲಿ ಬಸ್ ಬಂದು ನಿಂತಾಗ ಈ ಜಾಗದಲ್ಲಿ ನೋಡಿ, ಇಲ್ಲಿಂದ ಇನ್ನೊಂದು ಬಸ್ ಬಂದರೆ ಇಲ್ಲಿ ಪಾಸ್ ಆಗಲಿಕ್ಕೆ ಜಾಗ ಕಿಷ್ಕಿಂದೆ ಅಂತ ಜಾಗ ನಿರ್ಮಾಣ ಆಗುತ್ತೆ. ಮತ್ತೆ ಬಸ್ ನಿಂತಾಗ ಇಲ್ಲಿ ಪ್ರಯಾಣಿಕರು ಏನು ನಡ್ಕೊಂಡು ಓಡಾಡ್ತಿರ್ತಾರೆ, ಬಸ್ ಹುಡುಕ್ಲಿಕ್ಕೆ ಅಥವಾ ಬಸ್ ಹತ್ಲಿಕ್ಕೆ ಏನೋ ಓಡಾಡ್ತಾ ಇರ್ತಾರೆ, ಅವರೆಲ್ಲ ಈ ಜಾಗದಲ್ಲಿ ಬಸ್ ಅರ್ಧ ನಿಂತಾಗ ಇಲ್ಲಿ ಕಿಷ್ಕಿಂದೆ ಅಂತ ಜಾಗದಲ್ಲಿ ಬಹಳ ಒಂದು ಹೆದರಿಕೆಯಲ್ಲೇ ನಡ್ಕೊಂಡು ಓಡಾಡಬೇಕಾಗತ್ತೆ. ಯಾಕಂದರೆ ಇಲ್ಲಿವರೆಗೂ ಬಸ್ ಬರುತ್ತೆ. ಯಾವ ಕ್ಷಣದಲ್ಲಿ ಡ್ರೈವರ್ ಬಸ್ಸಲ್ಲಿ ಕೂತ್ಕೊಂಡು ಡ್ರೈವಿಂಗ್ ಸ್ಟೇರಿಂಗ್ ಮೇಲೆ ಕೂತ್ಕೊಂಡು ಯಾವ ಕ್ಷಣದಲ್ಲಿ ಮುಂದೆ ಬಿಡ್ತಾನೋ ಅಥವಾ ಯಾವ ಕ್ಷಣದಲ್ಲಿ ಬಸ್ ಮುಂದೆ ಚಲಿಸುತ್ತೋ ಅನ್ನುವಂಥ ಒಂದು ಗಾಬರಿಯಲ್ಲೇ ಜನ ಇಲ್ಲಿ ಸಂಚಾರವನ್ನು ಮಾಡಬೇಕಾಗತ್ತೆ. ಅಂದರೆ ನಡ್ಕೊಂಡು ಓಡಾಡಬೇಕಾಗುತ್ತೆ. ನೋಡಿ, ಬಸ್ ನಿಲ್ದಾಣದ ಕನ್ಸ್ಟ್ರಕ್ಷನ್ ನೀವು ನೋಡ್ತಾ ಇದ್ದೀರಾ. ಒಳ್ಳೆ ಒಂದು ಕಾಂಪ್ಲೆಕ್ಸ್ ಥರ ಕಟ್ಟಿದ್ದಾರೆ. ಎಲಿವೇಟರ್ ಇದೆ, ಕಾಂಪ್ಲೆಕ್ಸ್ ಇದೆ. ಕಾಂಪ್ಲೆಕ್ಸಲ್ಲಿ ಮಳಿಗೆಗಳು ಕಟ್ಟಿದ್ದಾರೆ. ಅಂದರೆ ಇಲ್ಲಿ ಬಸ್ ನಿಲ್ದಾಣಕ್ಕೆ ಬಸ್ಗಳು ನಿಂತ್ಕೊಳ್ಳೋಕ್ಕೆ ಜಾಸ್ತಿ ಒತ್ತು ಕೊಟ್ಟಿಲ್ಲ. ಇವರು ಒತ್ತು ಕೊಟ್ಟಿರ್ತಕ್ಕಂಥದ್ದು ಇಲ್ಲಿನ ಕಾಂಪ್ಲೆಕ್ಸಿಗೆ, ಅಂದರೆ ಈ ಮಳಿಗೆಗಳಿಗೆ ಜಾಸ್ತಿ ಒತ್ತನ್ನು ಕೊಟ್ಟಿದ್ದಾರೆ. ನೋಡಿ, ದಾವಣಗೆರೆಯ ಖಾಸಗಿ ಬಸ್ ನಿಲ್ದಾಣ ಇದು. ಇದ್ರ ಬಗ್ಗೆ ಇಲ್ಲಿವರೆಗೂ ಯಾರೂ ಸುದ್ದಿ ಮಾಡಿಲ್ಲ ಅಂತ ಅನ್ಕೊಂಡಿದ್ದೇನೆ ನಾನು. ಇವತ್ತು ನೋಡಿ, ಆ ಬಸ್ಸು ಆ ಜಾಗದಿಂದ ಒಳಗೆ ಬರಬೇಕು, ಎಂಟ್ರ್ ಆಗಬೇಕು. ಬಂದ ಮೇಲೆ ಖಾಸಗಿ ಬಸ್ಸು ಇಲ್ಲಿ ಏನಾದರೂ ನಿಂತ್ಕೊಂಡ್ರೆ ಈ ಜಾಗದಲ್ಲಿ ಇನ್ನೊಂದು ಬಸ್ ಪಾಸ್ ಆಗಲಿಕ್ಕೆ ಕಷ್ಟ ಆಗುತ್ತೆ. ಅಥವಾ ಆ ಬಸ್ ಏನಾದರೂ ಅವನು ಪಾಸ್ ಮಾಡೋಕ್ಕೆ ಟ್ರೈ ಮಾಡಿದರೆ ಡ್ರೈವರು, ಇಲ್ಲಿ ಜನರಿಗೆ ಓಡಾಡಲಿಕ್ಕೆ ನೋಡಿ ಈ ಜಾಗದಲ್ಲಿ ಎಲ್ಲಿ ಓಡಾಡ್ತಾರೆ ನೋಡಿ ನೀವು, ಈ ಜಾಗದಲ್ಲಿ ಎಲ್ಲಿ ಓಡಾಡ್ತಾರೆ ಜನ. ಇದನ್ನು ಇಂಜಿನಿಯರ್ ತಲೆಗೆ ಒಂದು ನಾವು ಸನ್ಮಾನವನ್ನು ಮಾಡಬೇಕಾಗತ್ತೆ. ಅಂದರೆ ಈ ಒಂದು ಕಾಂಪ್ಲೆಕ್ಸ್ ನೋಡಿ ಎಲ್ಲಿಗೆ ಬಂದಿದೆ. ಇದು ಕಾಂಪ್ಲೆಕ್ಸ್ ಎಷ್ಟು ದೊಡ್ಡದಿದೆ, ಕಾಂಪ್ಲೆಕ್ಸಿಗೆ ಜಾಗವನ್ನು ಎಷ್ಟು ಆಕ್ರಮಿಸಿಕೊಂಡಿದ್ದಾರೆ. ಇಲ್ಲಿ ಹೋಟೆಲ್ಗಳಿಗೆ ಮಳಿಗೆಯನ್ನು ಕಟ್ಟಲಾಗಿದೆ. ಮಳಿಗೆಗಳನ್ನು ಸಾಕಷ್ಟು ಬಾಡಿಗೆ ಕೊಟ್ಟು, ಅಂದರೆ ಇಲ್ಲಿನ ಒಂದು ಆದಾಯದ ಮೂಲವನ್ನು ಮುಖ್ಯವಾಗಿ ತೆಗೆದುಕೊಂಡಿದ್ದಾರೆ ವಿನಃ ಸಾರ್ವಜನಿಕರ ಪ್ರಯಾಣಿಕರ ಹಿತಾಸಕ್ತಿ ಆಗಿರ್ಬೋದು ಅಥವಾ ಬಸ್ ಮಾಲೀಕರ ಹಿತಾಸಕ್ತಿ ಅಥವಾ ಬಸ್ಗಳ ಹಿತಾಸಕ್ತಿಯನ್ನು ಇಲ್ಲಿ ಕಡೆಗಣಿಸಲಾಗಿದೆ. ನೋಡಿ, ಈಗ ನೀವು ಸಾಮಾನ್ಯವಾಗಿ ನೋಡ್ತಿರ್ತಕ್ಕಂಥದ್ದು ಈ ಜಾಗದಲ್ಲಿ ಬಸ್ ನಿಲ್ಲುತ್ತೆ. ಈಗ ಕಾರ್ ನಿಂತಿದೆ ನೋಡಿ, ಕಾರು ಎಲ್ಲಿಗೆ ಬಂದಿದೆ ನೋಡಿ. ಇಲ್ಲಿ ಬಸ್ ನಿಂತ್ಕೊಂಡ್ರೆ ಸುಮಾರು ಮುಕ್ಕಾಲಷ್ಟು ಭಾಗ ಬಸ್ಸು ಈ ರಸ್ತೆಯನ್ನು ಆಕ್ರಮಿಸ್ಕೊಳ್ಳುತ್ತೆ. ಅಂದರೆ ಈ ಜಾಗವನ್ನು, ಇದೆಲ್ಲ ಬಸ್ ನಿಲ್ಲಕ್ಕೆ ಜಾಗ ಅಂತ ಮಾಡಿರೋದಂತೆ. ನೋಡಿ, ಏನಪ್ಪ ಇಂಜಿನಿಯರ್ ತಲೆ. ಈ ಜಾಗದಲ್ಲಿ ಬಸ್ ನಿಂತ್ಕೊಂಡ್ರೆ ಇಲ್ಲಿ ಈ ಬಸ್ ನಿಲ್ಲುವ ಜಾಗ ಸುಮಾರು ಒಂದು ಮಾರ್ಕಿಂಗ್ ಏನು ಕಾಣ್ತಾ ಇದೆ ಅಲ್ಲಿವರೆಗೂ ಬಸ್ ನಿಲ್ಲುತ್ತೆ. ಬಸ್ ನಿಂತ ಮೇಲೆ ಅಲ್ಲಿ ಪ್ರಯಾಣಿಕರು ಹೇಗೆ ನಡ್ಕೊಂಡು ಹೋಗಬೇಕು, ಅಥವಾ ಡ್ರೈವರ್ ಏನೋ ಹಿಂದ್ಗಡೆ ನೋಡಿಕೊಂಡು ಅಥವಾ ಪ್ಯಾಸೆಂಜರ್ ಹತ್ತಾ ಇರ್ತಾರೆ, ಅವ್ರಿಗೆ ನೋಡ್ಕೊಂಡು ಏನಾದರೂ ಮುಂದಕ್ಕೆ ಚಲಿಸಿದ್ರೆ ಆ ಒಂದು ಕಿಷ್ಕಿಂದೆ ಅಂತ ಜಾಗದಲ್ಲಿ ಪ್ರಯಾಣಿಕರು ನಡ್ಕೊಂಡು ಹೋಗ್ತಾ ಇರ್ತಾರೆ. ಅವರು ಆ ಸಂದರ್ಭದಲ್ಲಿ ಎಷ್ಟು ತೊಂದರೆ ಆಗುತ್ತೆ ನೋಡಿ. ಈ ಜಾಗದಲ್ಲಿ ನಿಮಗೆ ಎಲ್ಲಿ ಬಸ್ ಎಲ್ಲಿ ನಿಲ್ಲಿಸ್ಬೇಕು, ಎಲ್ಲಿಂದ ಹೋಗ್ಬೇಕು ನೋಡಿ. ಅಲ್ಲೊಂದು ಸಣ್ಣ ಎಕ್ಸಿಟನ್ನು ಕೊಟ್ಟಿದ್ದಾರೆ. ಸಣ್ಣದಾಗಿ ಒಂದು ಎಕ್ಸಿಟನ್ನು ಕೊಟ್ಟಿರ್ತಕ್ಕಂಥದ್ದು ಆ ಜಾಗದಲ್ಲಿ. ಆ ಎಕ್ಸಿಟು ಅಷ್ಟೇ, ಆ ಎಕ್ಸಿಟ್ ಜಾಗದಲ್ಲೂ ಕೂಡ ಭಾಳ ಸಣ್ಣದಾದ ಎಕ್ಸಿಟನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಮೇಲ್ಗಡೆ ಈ ಕಾಂಪ್ಲೆಕ್ಸನ್ನು ಸುಮಾರು ಒಂದು ಸ್ವಲ್ಪ ಜಾಗವನ್ನು ಬಿಟ್ಟು ಉಳಿದಿದ್ದೆಲ್ಲ ಕಾಂಪ್ಲೆಕ್ಸ್ ಮುಂದ್ಗಡೆ ತರಲಾಗಿದೆ, ಇಲ್ಲಿವರೆಗೂ ತರಲಾಗಿದೆ. ಇದು ಯಾಕಪ್ಪ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಂದರೆ, ತಮಗೆ ಇಂಜಿನಿಯರ್ ಒಂದು ಕನ್ಸ್ಟ್ರಕ್ಷನನ್ನು ಮಾಡುವಾಗ ಒಂದು ಕಾಮನ್ ಸೆನ್ಸ್ ಇರಬೇಕು. ಬಸ್ಸು ಅಳತೆ ತಗೋಬೇಕಾಗತ್ತೆ, ಎಷ್ಟು ಉದ್ದ ಇರುತ್ತೆ, ಎಲ್ಲಿವರೆಗೂ ಬಸ್ ನಿಲ್ಲುತ್ತೆ, ಅದು ಬಸ್ ನಿಂತ ಮೇಲೆ ಪ್ರಯಾಣಿಕರಿಗೆ ಓಡಾಡ್ಲಿಕ್ಕೆ ಇಷ್ಟು ಜಾಗ ಇರುತ್ತೆ, ಆ ಜಾಗ ಸಫಿಷಿಯೆಂಟ್ ಆಗುತ್ತಾ, ಮಕ್ಕಳು ಓಡಾಡ್ತಾ ಇರ್ತಾರೆ, ಸಣ್ಣ ಮಕ್ಕಳು ಓಡಾಡ್ತಾ ಇರ್ತಾರೆ,
ಅವರಿಗೆಲ್ಲ ಓಡಾಡಲಿಕ್ಕೆ ಸಫಿಷಿಯೆಂಟ್ ಜಾಗ ಆಗುತ್ತಾ, ರಸ್ತೆ ಸಿಗುತ್ತಾ ಅನ್ನೋದನ್ನು ಮೊದಲು ಈ ಇಂಜಿನಿಯರ್ ಪರಿಗಣನೆಗೆ ತೆಗೆದುಕೊಳ್ಬೇಕಾಗತ್ತೆ. ಆದರೂ ಇಲ್ಲಿ ಪ್ರತಿಯೊಂದನ್ನು ನಿರ್ಲಕ್ಷ್ಯ ಮಾಡಲಾಗಿದೆ. ಇಲ್ಲಿ ಕಾಂಪ್ಲೆಕ್ಸಿಗೆ ನೋಡಿ, ಕಾಂಪ್ಲೆಕ್ಸಿಗೆ ಹೆಚ್ಚು ಒತ್ತನ್ನು ಕೊಡಲಾಗಿದೆ. ಮಳಿಗೆ, ಕಾಂಪ್ಲೆಕ್ಸು, ಹೋಟ್ಲು ಅದಕ್ಕೆ ಬರೀ ಒತ್ತು ಕೊಡಲಾಗಿದೆ. ಇಲ್ಲಿ ಪ್ರಯಾಣಿಕರ ಸುರಕ್ಷತೆಯನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಲಾಗಿದೆ. ಪ್ರಯಾಣಿಕರ ಸುರಕ್ಷತೆ ಇರ್ಬೋದು ಅಥವಾ ಇಲ್ಲಿ ಬಸ್ ನಿಲ್ಲೋದಕ್ಕೆ ಜಾಗ ಹೇಗಾಗುತ್ತೆ ಅದನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಲಾಗಿದೆ. ಇಲ್ಲಿ ಈ ಒಂದು ಜಾಗದಲ್ಲಿ ನೋಡ್ತಿರ್ತಕ್ಕಂಥದ್ದು ಮುಕ್ಕಾಲು ಭಾಗ ಜಾಗವನ್ನು ಕಾಂಪ್ಲೆಕ್ಸು ಈ ಬಸ್ ನಿಲ್ದಾಣ ಕಟ್ಟಲಿಕ್ಕೆ ತಗೊಂಡಿದ್ದಾರೆ. ಬಸ್ ನಿಲ್ಲಲಿಕ್ಕೆ ಕೇವಲ ಒಂದು 1/4% ಜಾಗವನ್ನು ಬಿಟ್ಟಿದ್ದಾರೆ. ಇಲ್ಲಿ ಈ ಜಾಗದಲ್ಲಿ ಬಸ್ ನಿಂತ್ಕೊಂಡ್ರೆ ಸುಮಾರು ಅಲ್ರಿ, ಒಂದು ಕಾಮನ್ ಸೆನ್ಸ್ ಬೇಡವಾ? ಬಸ್ ಎಲ್ಲಿ ನಿಂತ್ಕೋಬೇಕು, ಏನು ಜನ ಹೆಂಗೆ ಓಡಾಡಬೇಕು, ಬಸ್ ನಿಂತ್ಕೊಂಡ್ಮೇಲೆ ಎಲ್ಲಿ ತನಕ ಬಸ್ ಬರುತ್ತೆ, ಆ ಬಸ್ ಜಾಗ ಎಲ್ಲಿ ತನಕ ಆಕ್ರಮಿಸ್ಕೊಳ್ಳುತ್ತೆ, ಅದಾದ ನಂತರ ಪ್ರಯಾಣಿಕರು ನಡ್ಕೊಂಡೇ ಓಡಾಡಬೇಕು. ಒಂದು ಕಿಷ್ಕಿಂದೆ ಅಂತ ಜಾಗವನ್ನು ಬಸ್ ನಿಲ್ದಾಣವನ್ನು ನಿರ್ಮಾಣ ಮಾಡಿದ್ದಾರೆ. ಇದೇನಪ್ಪ ಅಂದರೆ ಇದು ಆ್ಯಕ್ಚುಲಿ ಮೊದಲೇ ಇಲ್ಲಿ ಬಂದು ಉದ್ಘಾಟನೆ ಆಗಬೇಕಿತ್ತು. ಸ್ಥಳೀಯ ಬಸ್ ಮಾಲೀಕರ ಸಂಘದವರು, ಬಸ್ ಮಾಲೀಕರು ಇದನ್ನು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕಪ್ಪ ಅಂದರೆ ಇಂತಹ ಒಂದು ಸಣ್ಣ ಜಾಗದಲ್ಲಿ ನಾವು ಬಸ್ಸನ್ನು ನಿಲ್ಲಿಸೋದಿಲ್ಲ. ಈ ಬಸ್ಸನ್ನು ಬಂದು ಒಳಗೆ ಹೋಗ್ಲಿಕ್ಕೆ ತೊಂದರೆ ಆಗುತ್ತೆ, ಬಸ್ ಹತ್ತಲಿಕ್ಕೆ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ. ಇದೇ ಒಂದು KSRTC ಸರ್ಕಾರಿ KSRTC ಬಸ್ ಆದರೆ ಏನು ಮಾಡ್ತೀರಾ, ಬಸ್ ಸ್ಟ್ಯಾಂಡ್ ಆದರೆ ಮುಂದ್ಗಡೆ 1 ಎಕರೆಯಷ್ಟು ಜಾಗ ಬಿಡ್ತೀರಾ. ಬಸ್ ಸ್ಟ್ಯಾಂಡ್ ಸಣ್ಣದಾಗಿರುತ್ತೆ, ಬೇಕಾದಷ್ಟು ಬಸ್ಗಳು ನಿಲ್ಲಕ್ಕೆ ಜಾಗ ಇರುತ್ತೆ. ಖಾಸಗಿ ಬಸ್ ನಿಲ್ದಾಣ ಅಂದರೆ ಅಷ್ಟು ನಿರ್ಲಕ್ಷ್ಯನಾ? ನೋಡಿ, ಬಸ್ ಸ್ಟ್ಯಾಂಡ್ ಹೇಗಿದೆ ಅಂದರೆ ರಸ್ತೆಯ ಪಕ್ಕದಲ್ಲೇ ಬಸ್ ಇನ್ನು ಒಳಗಡೆ ಆಗುತ್ತೆ, ಇಲ್ಲಿ ಒಳಗಡೆ ಬರುತ್ತೆ. ಬಂದ ಮೇಲೆ ಇಲ್ಲೆಲ್ಲ ಬಸ್ ನಿಂತ್ಕೊಂಡ್ರೆ ಈ ಜಾಗದಲ್ಲಿ ಸಂಪೂರ್ಣವಾಗಿ ಬಸ್ಸು ಒಂದು 7ರಿಂದ 8 ಬಸ್ ನಿಂತ್ಕೊಂಡ್ರೆ ಸಂಪೂರ್ಣ ತುಂಬಿ ಹೋಗುತ್ತೆ. ತುಂಬಿದ ಮೇಲೆ ಯಾವುದೇ ಬಸ್ ಬರ್ಲಿಕ್ಕೆ ಜಾಗ ಇರಲ್ಲ, ಜನ ಓಡಾಡ್ಲಿಕ್ಕೆ ಹೆದರ್ಕೋಬೇಕು. ಇದು ದಾವಣಗೆರೆಯ ಖಾಸಗಿ ಬಸ್ ನಿಲ್ದಾಣದ ಈ ಪರಿಸ್ಥಿತಿಯನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಬಹಳಷ್ಟು ನಿರ್ಲಕ್ಷ್ಯದ ಪರಮಾವಧಿ ಅಂತಲೇ ಹೇಳ್ಬೋದು. ಮತ್ತು ಇಲ್ಲಿ ಏನು ಈ ಒಂದು ಇಂಜಿನಿಯರ್ ಡಿಸೈನ್ ಮಾಡಿದಾನಲ್ಲ ಇಂಜಿನಿಯರು, ಆ ಇಂಜಿನಿಯರಿಗೆ ಒಂದು ಸನ್ಮಾನ ಅಂತೂ ಕೊಡಲೇಬೇಕು. ಏನಪ್ಪ ಸನ್ಮಾನ ಯಾಕೆ ಕೊಡ್ಬೇಕಂದ್ರೆ ಇಂತಹ ಒಂದು ಇಷ್ಟು ದೊಡ್ಡ ಜಾಗವನ್ನು ಬಸ್ ಸ್ಟ್ಯಾಂಡಿಗೆ ತಗೊಂಡು 3/4% ಕಾಂಪ್ಲೆಕ್ಸನ್ನು ಕಟ್ಟಿ ಕೇವಲ 1/4% ಬಸ್ ನಿಲ್ದಾಣಕ್ಕೆ ಜಾಗ ಕೊಡ್ತಿದ್ದಾರೆ ಅಂದರೆ ಇದು ಬಸ್ ನಿಲ್ದಾಣನ ಅಥವಾ ಕಾಂಪ್ಲೆಕ್ಸ್ ಅನ್ನೋದು ಒಂದು ಯಕ್ಷ ಪ್ರಶ್ನೆ ಆಗಿದೆ. ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ದ ರೈಟ್ ನ್ಯೂಸ್ ಕನ್ನಡ.